ಫ್ರೆಂಡ್ಸ್, ನೀವು ಕೂಡ ಮೀಶೋ ಆ್ಯಪನ್ನು ಬಳಸ್ಕೊಂಡು ಬರೀ ಶಾಪಿಂಗ್ ಮಾಡೋದಷ್ಟೇ ಅಲ್ಲದೆ ಮೀಶೋ ಆ್ಯಪಿಂದ ನೀವು ಫ್ರೀಯಾಗಿ ಪ್ರಾಡಕ್ಟ್ಸ್ಗಳನ್ನ ಬೈ ಮಾಡಿಕೊಂಡು ಝೀರೋ ಸಬ್ಸ್ಕ್ರೈಬರ್ಸ್ ಇದ್ರೂ ಕೂಡ ಮೀಶೋದಿಂದ ನಾವು ಫ್ರೀ ಪ್ರಾಡಕ್ಟನ್ನು ಬೈ ಮಾಡಿಕೊಂಡು ಅಫಿಲಿಯೇಟಿಂಗ್ ಮಾರ್ಕೆಟ್ನ ಜನರೇಟ್ ಮಾಡೋದು ಹೇಗೆ, ಮತ್ತೆ ಬಂದ್ಬಿಟ್ಟು ನಾವು ಈ ಅಫಿಲಿಯೇಟಿಂಗ್ ಮಾರ್ಕೆಟ್ನ ಮಾಡಬೇಕಂದ್ರೆ ನಾವು ಯಾವ ರೀತಿ ಮೀಶೋ ಕ್ರಿಯೇಟರ್ ಕ್ಲಬ್ಗೆ ಜಾಯ್ನ್ ಆಗಬೇಕು, ಮತ್ತೆ ನಾವು ಜಾಯ್ನ್ ಆಗಿ ವಿಡಿಯೋಸ್ಗಳನ್ನ ಮಾಡೋದ್ರಿಂದ ನಮಗೆ ಯಾವ ರೀತಿ ಕಮಿಷನ್ ಸಿಗುತ್ತೆ, ಇದಕ್ಕೆ ಯಾವುದೇ ರೀತಿ ಫಾಲೋವರ್ಸ್ ಬೇಕಾ ಬೇಡವಾ, ಎಷ್ಟು ಫಾಲೋವರ್ಸ್ ಕ್ರೈಟೇರಿಯಾಸ್ ಇದೆ, ಮತ್ತೆ ಇದನ್ನ ನಾವು ಒಂದೊಂದು ವಿಡಿಯೋನ ಮಾಡಿ ಹಾಕೋದ್ರಿಂದನೂ ನಮಗೆ ಯಾವ ರೀತಿ ಕಮಿಷನ್ ಸಿಗುತ್ತೆ, ಒಂದು ಪ್ರಾಡಕ್ಟ್ ಮೇಲೆ ನಮಗೆ ಎಷ್ಟು ಕಮಿಷನ್ ಸಿಗುತ್ತೆ ಮತ್ತು ಎಲ್ಲದನ್ನೂ ಡೀಟೇಲ್ ಆಗಿ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದಲ್ಲೇ ಫುಲ್ ಆಗಿ ವಾಚ್ ಮಾಡಿ. ಫ್ರೆಂಡ್ಸ್, ನೀವು ಕೂಡ ಮೀಶೋ ಕ್ರಿಯೇಟರ್ ಕ್ಲಬ್ಗೆ ಜಾಯ್ನ್ ಆಗಿಬಿಟ್ಟು ಈಸಿಯಾಗಿ ನೀವೇನು ಮಾಡ್ಬೋದು, ಮೀಶೋದಿಂದ ಫ್ರೀ ಪ್ರಾಡಕ್ಟ್ಸ್ಗಳನ್ನ ಬೈ ಮಾಡಿಕೊಂಡು ನೀವು ಕೂಡ ಅಫಿಲಿಯೇಟಿಂಗ್ ಮಾರ್ಕೆಟಿಂಗ್ನ ಮಾಡ್ಬೋದು. ಓಕೆನಾ? ಹೋದ ವೀಡಿಯೋಸ್ಗಳಲ್ಲೆಲ್ಲ ನಾನು ಡೀಟೇಲಾಗಿ ಇದನ್ನೆಲ್ಲ ಹೇಳ್ಕೊಟ್ಟಿದ್ದೀನಿ. ನೀವು ಈ ರೀತಿ ಅಫಿಲಿಯೇಟಿಂಗ್ ಮಾರ್ಕೆಟಿಂಗ್ ಮಾಡಬೇಕಂದ್ರೆ ಮೀಶೋಯಿಂದ ಏನೇನು ಮಾಡಬೇಕು ಅಂತ. ಫಸ್ಟ್ ಬಂದುಬಿಟ್ಟು ನೀವು ಅಫಿಲಿಯೇಟಿಂಗ್ ಮಾರ್ಕೆಟಿಂಗ್ ಅಂದರೆ ಏನು ಅಂತ ಹೇಳಿದ್ರೆ, ಜಸ್ಟ್ ನೀವು ಮೀಶೋದಿಂದ ಒಂದು ಪ್ರಾಡಕ್ಟ್ನ ಬೈ ಮಾಡಿಬಿಟ್ಟು ಅದ್ರ ರಿವ್ಯೂ ವಿಡಿಯೋನ ಮಾಡಿಬಿಟ್ಟು ಏನು ಮಾಡೋದು, ನೀವು ಪೋಸ್ಟ್ ಮಾಡೋದು ನಿಮ್ಮ ಇನ್ಸ್ಟಾದಲ್ಲಾಗಿರ್ಬೋದು, ಯೂಟ್ಯೂಬಲ್ಲಾಗಿರ್ಬೋದು ಅಥವಾ ಫೇಸ್ಬುಕ್ಕಲ್ಲಿ. ಇದಕ್ಕೆ ಯಾವುದೇ ರೀತಿ ನಿಮಗೆ ಫಾಲೋವರ್ಸ್ ಕ್ರೈಟೇರಿಯಾಸ್ ಇರೋದಿಲ್ಲ. ಈಸಿಯಾಗಿ ನೀವು ಝೀರೋ ಫಾಲೋವರ್ಸ್ ಇಂದನೂ ಕೂಡ ಇದನ್ನ ಸ್ಟಾರ್ಟ್ ಮಾಡ್ಬೋದು. ಓಕೆನಾ? ಇದ್ರೆಲ್ಲದ್ರ ಬಗ್ಗೆನೂ ಡೀಟೇಲ್ ಆಗಿ ವಿಡಿಯೋಸ್ನ ನಾನು ಮಾಡಿದ್ದೀನಿ. ತುಂಬಾ ಜನ ಬಂದ್ಬಿಟ್ಟು ಈ ವಿಡಿಯೋಸ್ಗಳಿಗೆ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದೀರಾ. ಎಲ್ರಿಗೂ ಬಂದ್ಬಿಟ್ಟು ತುಂಬಾನೇ ಇಷ್ಟ ಆಗಿದೆ ಈ ವಿಡಿಯೋಸ್ಗಳು. ಬಂದ್ಬಿಟ್ಟು ಎಲ್ರಿಗೂ ಬಂದ್ಬಿಟ್ಟು ತುಂಬಾನೇ ಸಪೋರ್ಟ್ ಮಾಡಿದ್ದೀರಾ ನಾನು ಈ ವಿಡಿಯೋಸ್ಗಳಿಗೆ. ಓಕೆನಾ? ಆದ್ರೆ ಫ್ರೆಂಡ್ಸ್, ಓದ್ ವಿಡಿಯೋಸ್ಗಳಲ್ಲಿ ನಾನು ಎಲ್ಲದನ್ನೂ ಡೀಟೇಲ್ ಆಗಿ ಹೇಳ್ಕೊಟ್ಟಿದ್ದೀನಿ. ಮೀಶೋ ಕ್ರಿಯೇಟರ್ ಕ್ಲಬ್ಗೆ ಯಾವ ರೀತಿ ನೀವು ಜಾಯ್ನ್ ಆಗೋದು, ಜಾಯ್ನ್ ಆದ್ಮೇಲೆ ನೀವು ಅಫಿಲಿಯೇಟ್ ಲಿಂಕ್ ಅನ್ನ ಯಾವ ರೀತಿ ಜನರೇಟ್ ಮಾಡ್ಕೊಳ್ಳೋದು, ಮತ್ತೆ ಅದಾದ್ಮೇಲೆ ನೀವು ಆಟೋ ಡಿಎಂ ನ ಯಾವ ರೀತಿ ಎನೇಬಲ್ ಮಾಡೋದು, ಮತ್ತೆ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ನ ಯಾವ ರೀತಿ ನೀವು ಆ್ಯಡ್ ಮಾಡೋದು ಎಲ್ಲದನ್ನು ಡೀಟೇಲ್ ಆಗಿ ಹೇಳ್ಕೊಟ್ಟಿದ್ದೀನಿ. ಮತ್ತೆ ಇವಾಗ ಬಂದ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನೀವು ಇದೇ ರೀತಿ ಸೇಮ್ ಇನ್ಸ್ಟಾದಲ್ಲಿ ಏನು ಪೋಸ್ಟ್ ಹಾಕ್ತಿರಲ್ವಾ ಅದೇ ರೀತಿ ಝೀರೋ ಫಾಲೋವರ್ಸ್ ಅಂದರೆ ಇನ್ಸ್ಟಾದಲ್ಲಿ ಯಾವ ರೀತಿ ಝೀರೋ ಫಾಲೋವರ್ಸ್ ಇಂದಲೂ ನೀವು ಇದನ್ನು ಸ್ಟಾರ್ಟ್ ಮಾಡ್ಬೋದು, ಅದೇ ರೀತಿ ಯೂಟ್ಯೂಬಲ್ಲೂ ಕೂಡ ನೀವು ಝೀರೋ ಸಬ್ಸ್ಕ್ರೈಬರ್ಸ್ ಇಂದನೂ ಅಫಿಲಿಯೇಟಿಂಗ್ ಮಾರ್ಕೆಟ್ನ ಯಾವ ರೀತಿ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ. ಓಕೆ? ನಾವು ಪ್ರಾಡಕ್ಟ್ ಅನ್ನ ಬೈ ಮಾಡಿಕೊಂಡು ಅಥವಾ ನೀವು ಬರೀ ಕಮ್ಯುನಿಟಿ ಪೋಸ್ಟಲ್ಲಿ ಹಾಕ್ತೀವಿ ಅಂದ್ರೂ ಓಕೆ, ನೀವೊಂದು ಝೀರೋ ಸಬ್ಸ್ಕ್ರೈಬರ್ಸ್ ಇಂದನೂ ಮೀಶೋದೊಂದು ಪ್ರಾಡಕ್ಟನ್ನು ಬೈ ಮಾಡಿಕೊಂಡು ಕೂಡ ನೀವು ಮೀಶೋ ಕ್ರಿಯೇಟರ್ ಕ್ಲಬ್ಗೆ ಜಾಯಿನ್ ಆಗಿಬಿಟ್ಟು ಅಫಿಲಿಯೇಟಿಂಗ್ ಮಾರ್ಕೆಟ್ನ ಮಾಡ್ಬೋದು. ಓಕೆನಾ? ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ. ಯೂಟ್ಯೂಬಲ್ಲಿ ಬಂದ್ಬಿಟ್ಟು ಯಾವ ರೀತಿ ವಿಡಿಯೋನ ಹಾಕೋದು, ವಿಡಿಯೋನ ಹಾಕಬೇಕಂದ್ರೆ ನಾವು ಯಾವ ರೀತಿ ಟೈಟಲ್ಸ್ ಬರೀಬೇಕು, ಡಿಸ್ಕ್ರಿಪ್ಷನಲ್ಲಿ ಏನೇನು ಬರೀಬೇಕು, ಮತ್ತು ಅಫಿಲಿಯೇಟಿಂಗ್ ಲಿಂಕನ್ನು ಯೂಟ್ಯೂಬ್ಗೆ ಯಾವ ರೀತಿ ಜನರೇಟ್ ಮಾಡೋದು ಎಲ್ಲದನ್ನು ಡೀಟೇಲ್ ಆಗಿ ಹೇಳ್ಕೊಡ್ತೀನಿ. ಅದಾದಮೇಲೆ ನಿಮಗೆ ಯಾವ ರೀತಿ ಕಮಿಷನ್ ಬರುತ್ತೆ, ಕಮಿಷನ್ನ ನಾವೆಲ್ಲಿ ಚೆಕ್ ಮಾಡೋದು ಎಲ್ಲದನ್ನು ಡೀಟೇಲ್ ಆಗಿ ಹೇಳ್ಕೊಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲೇ ನೋಡಿ. ಮತ್ತೆ ಬಂದ್ಬಿಟ್ಟು ಫ್ರೆಂಡ್ಸ್, ನಿಮಗೆ ಇದರಲ್ಲಿ ಯಾವುದೇ ರೀತಿ ಇಷ್ಟೇ ಸಬ್ಸ್ಕ್ರೈಬರ್ಸ್ ಇರಬೇಕು, 500 ಇರಬೇಕು, 1000 ಇರಬೇಕು ಅಂತ ಏನೂ ಇಲ್ಲ. ಈಸಿಯಾಗಿ ಝೀರೋ ಸಬ್ಸ್ಕ್ರೈಬರ್ಸ್ ಇಂದನೂ ಕೂಡ ನೀವು ಮೀಶೋ ಅಫಿಲಿಯೇಟಿಂಗ್ ಮಾರ್ಕೆಟ್ನ ಮಾಡ್ಕೊಳ್ಬೋದು. ಓಕೆನಾ? ಎಲ್ಲದನ್ನು ಡೀಟೇಲ್ ಆಗಿ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲೇ ನೋಡಿ. ಆಮೇಲೆ ವಿಡಿಯೋನೆಲ್ಲಾದರೂ ಸ್ಕಿಪ್ ಮಾಡಿ ನೋಡಿಕೊಂಡ್ರೆ ನಾನು ಹೇಳ್ಕೊಟ್ಟ ಟಿಪ್ಸನ್ನು ಏನಾದರೂ ಮಿಸ್ ಮಾಡ್ಕೊಳ್ತೀರಾ, ಮತ್ತೆ ಬಂದ್ಬಿಟ್ಟು ಕಮೆಂಟ್ ಮಾಡ್ತಾ ಇರ್ತೀರಾ, ನನಗೆ ಅದು ಗೊತ್ತಾಗಿಲ್ಲ, ಇದು ಗೊತ್ತಾಗಿಲ್ಲ, ಅಫಿಲಿಯೇಟಿವ್ ಲಿಂಕ್ ಜನರೇಟ್ ಆಗ್ತಿಲ್ಲ ಅಂತೆಲ್ಲ ಕಮೆಂಟ್ ಮಾಡ್ತೀರಾ. ಓಕೆನಾ? ಮತ್ತೆ ನಿಮಗೆ ಒಂದೊಂದು ಪ್ರಾಡಕ್ಟಲ್ಲಿ ಎಷ್ಟೆಷ್ಟು ಕಮಿಷನ್ ಸಿಗುತ್ತೆ ಅನ್ನೋದು ಕೂಡ ನಾನು ಡೀಟೇಲ್ ಆಗಿ ಹೇಳ್ಕೊಡ್ತೀನಿ. ಓಕೆನಾ? ಹಾಗಿದ್ರೆ ಬನ್ನಿ, ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡ್ದಲೇ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ನಾನೀಗ ಆನ್ ಮಾಡ್ಕೊಂಡಿದ್ದೀನಿ ಸ್ಕ್ರೀನ್ ರೆಕಾರ್ಡರ್ನ. ಫಸ್ಟ್ ಸ್ಟಾರ್ಟಿಂಗ್ ನಿಮಗೆ ನಾನು ತೋರಿಸ್ಬಿಡ್ತೀನಿ. ಮೀಶೋ ಆ್ಯಪನ್ನು ಓಪನ್ ಮಾಡಿಕೊಂಡು ನಾನು ಫಸ್ಟ್ ನಿಮಗೆ ತೋರಿಸ್ತೀನಿ. ನೋಡಿ, ಇಲ್ಲಿ ಮೀಶೋ ಇದರಲ್ಲಿ ಈ ರೀತಿ ನಿಮ್ಮದೊಂದು ಲೋಗೋ ಕಾಣಿಸುತ್ತಲ್ವಾ, ಲೋಗೋ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಮೀಶೋ ಕ್ರಿಯೇಟರ್ ಕ್ಲಬ್ ಅಂತ ನಿಮಗೆ ಬಂದಿರಬೇಕು. ಏನಾಗಿರಬೇಕು, ನೀವು ಮೀಶೋ ಕ್ರಿಯೇಟರ್ ಕ್ಲಬ್ಗೆ ಲಾಗಿನ್ ಆಗಿರಬೇಕು. ಓಕೆನಾ? ಲಾಗಿನ್ ಆದಮೇಲೆ ಇದನ್ನು ಓಪನ್ ಮಾಡ್ಕೊಳ್ಳೋಣ. ಓಪನ್ ಮಾಡ್ಕೊಂಡಾದಮೇಲೆ ಇಲ್ಲಿ ನೋಡಿ, ಈ ನಿಮ್ಮದು ಅಕೌಂಟ್ ಏನಿದೆ ಅಲ್ವಾ, ನೀವು ಯಾವಾಗ ಮೀಶೋ ಕ್ರಿಯೇಟರ್ ಕ್ಲಬ್ಗೆ ಲಾಗಿನ್ ಆಗಿಬಿಟ್ಟು ನಿಮ್ಮ ಇನ್ಸ್ಟಾ ಐ ಡಿನ ಲಿಂಕ್ ಮಾಡ್ತೀರಲ್ವ, ಈಗ ನೋಡಿ ಇಲ್ಲಿ ನಂದು ಇನ್ಸ್ಟಾ ಐ ಡಿ ತೋರಿಸ್ತಿದೆ. ಈಗ ನೀವು ಏನಾಗ್ಬಿಡ್ತೀರಾ, ವೈಟ್ ಲಿಸ್ಟ್ ಆಗಿಬಿಡ್ತೀರಾ. ವೈಟ್ ಲಿಸ್ಟ್ ಅಂದರೆ ಏನಂದರೆ, ನೀವು ಎಷ್ಟು ಬೇಕಾದರೂ ಪ್ರಾಡಕ್ಟ್ಗಳನ್ನ ಬೈ ಮಾಡಿಬಿಟ್ಟು ರಿಟರ್ನ್ ಮಾಡ್ಬೋದು. ಓಕೆನಾ? ಇದನ್ನು ಕೂಡ ತುಂಬ ಜನಕ್ಕೆ ಡೌಟ್ ಇದೆ. ನೀವು ಮೀಶೋ ಕ್ರಿಯೇಟರ್ ಕ್ಲಬ್ಗೆ ಜಾಯ್ನ್ ಆದಮೇಲೆ ನೀವು ಎಷ್ಟು ಪ್ರಾಡಕ್ಟ್ ಬೇಕಾದರೂ ಬೈ ಮಾಡಿಬಿಟ್ಟು ನೀವು ಈಸಿಯಾಗಿ ರಿಟರ್ನ್ ಮಾಡ್ಬೋದು. ಬೈ ಮಾಡಬೇಕಾದ್ರೆ ನೀವೇನು ಅಮೌಂಟನ್ನು ಪೇ ಮಾಡಿರ್ತೀವಲ್ವ, ಅದನ್ನು ರಿಟರ್ನ್ ಮಾಡಿದ ತಕ್ಷಣ ನಿಮಗೆ ಏನಾಗುತ್ತೆ, ನಿಮ್ಮ ಅಕೌಂಟ್ಗೆ ಬಂದುಬಿಡುತ್ತೆ. ಓಕೆನಾ? ನಾನೀಗ ತೋರಿಸ್ತೀನಿ ನೋಡಿ, ನಾನು ತುಂಬ ಪ್ರಾಡಕ್ಟ್ಸ್ಗಳನ್ನ ಬೈ ಮಾಡಿದ್ದೀನಿ. ನೋಡಿ, ಇಲ್ಲಿ ಇಷ್ಟೊಂದು ಪ್ರಾಡಕ್ಟ್ಸ್ಗಳನ್ನೆಲ್ಲ ನಾನು ಬೈ ಮಾಡಿರೋದೆ. ಇದೆಲ್ಲದನ್ನು ರಿಟರ್ನ್ ಮಾಡಿದಾಗ ನಂದು ಪೇಮೆಂಟ್ ಏನಿದೆ ರಿಟರ್ನ್ ಸಿಕ್ಕಿದೆ. ಈಗ ನೋಡಿ, ನಾನು ಇದು ನೋಡಿ, ಈ ಡ್ರೆಸ್ ಏನಿದೆ ಅಲ್ವಾ, ಇದನ್ನು ಬೈ ಮಾಡಿದ್ದೆ. ನಾನು ಬೈ ಮಾಡಿ ನಾನು ವೀಡಿಯೋನ ವೀಡಿಯೋನ ತೆಗೆದಾದ್ಮೇಲೆ ಇದನ್ನ ಮತ್ತೆ ರಿಟರ್ನ್ ಮಾಡಿದ್ದೀನಿ. ಮೀಶೋ ಬ್ಯಾಲೆನ್ಸಲ್ಲಿ ನನಗೆ 1523 ರುಪೀಸ್ ಏನಾಗಿದೆ ನನಗೆ ಮೀಶೋ ಬ್ಯಾಲೆನ್ಸಿಗೆ ಬಂದುಬಿಟ್ಟಿದೆ. ಇದೇ ರೀತಿ ನೀವು ಕೂಡ ಬೈ ಮಾಡಿಬಿಟ್ಟು ವೀಡಿಯೋ ಮಾಡಿ ಮತ್ತೆ ಇದನ್ನು ರಿಟರ್ನ್ ಮಾಡ್ಬೋದು. ಓಕೆನಾ?
ವಿಡಿಯೋ ಮಾಡಾದ್ಮೇಲೆ ನಾನು ಅದನ್ನು ಇಟ್ಕೊಳ್ಳೇಬೇಕು ಅಂತ ಏನಿಲ್ಲ. ವಿಡಿಯೋನ ಮೀಶೋನು ಇದನ್ನೇ ಹೇಳ್ತಿರೋದು. ಮೀಶೋ ಕ್ರಿಯೇಟರ್ ಕ್ಲಬ್ಗೆ ಜಾಯ್ನ್ ಆದಮೇಲೆ ಒಂದು ಪ್ರಾಡಕ್ಟ್ನ ಬೈ ಮಾಡಿ ರಿವ್ಯೂ ವಿಡಿಯೋನ ಮಾಡಿ ಅದಾದಮೇಲೆ ಆ ಪ್ರಾಡಕ್ಟ್ನ ಮತ್ತೆ ಅದೇ ರೀತಿ ರಿಟರ್ನ್ ಮಾಡಿ ನಿಮಗೆ ಅವರು ಮತ್ತೆ ನಿಮ್ಮದು ಪೇಮೆಂಟ್ ಏನಿದೆ ಅಲ್ವಾ, ನಿಮ್ಮದು ಅಮೌಂಟ್ ಏನಿರುತ್ತಲ್ವ ಅದನ್ನ ನಿಮಗೆ ರಿಟರ್ನ್ ಕೂಡ ಮಾಡ್ತಾರೆ. ಮತ್ತು ಇಲ್ಲಿ ಮೀಶೋ ಕ್ರಿಯೇಟರ್ ಕ್ಲಬ್ಬಲ್ಲಿ ನೀವು ಅಮೌಂಟನ್ನು ಚೆಕ್ ಮಾಡೋದು ಯಾವ ರೀತಿ ಅಂದರೆ, ಈ ಮೀಶೋ ಕ್ರಿಯೇಟರ್ ಕ್ಲಬ್ ಏನಿದೆ ಇದನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾದಮೇಲೆ ಇಲ್ಲಿ ಪರ್ಫಾರ್ಮೆನ್ಸ್ ಅಂತ ಏನಿದೆಯಲ್ವಾ ಇದ್ರ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಈಗ ಇಲ್ಲಿ ನಿಮಗೆ ತೋರಿಸುತ್ತೆ ಎಷ್ಟು ಜನ ಕ್ಲಿಕ್ ಮಾಡಿದ್ದಾರೆ, ಎಷ್ಟು ಆರ್ಡರ್ಸ್ ಆಗಿದೆ, ಸೆಲ್ಸ್ ಎಷ್ಟಾಗಿದೆ, ನಿಮಗೆ ಎಷ್ಟು ಅಮೌಂಟ್ ಸಿಗ್ತಿದೆ. ಓಕೆನಾ. ಇದು ಯಾವಾಗ ನಿಮಗೆ ಶೋ ಆಗುತ್ತೆ ಅಂದರೆ, ನಿಮ್ಮ ಅಮೌಂಟ್ ಯಾವಾಗ ಶೋ ಆಗುತ್ತೆ ಅಂದರೆ ಪೇಮೆಂಟ್ ಮೆಥಡಿಗೆ ಬಂದು ಇಲ್ಲಿ ನೋಡ್ಬೋದು ನಿಮಗೆ ಎಷ್ಟು ಪೇಮೆಂಟ್ ಸಿಗುತ್ತೆ ಅಂತ. ಯಾವಾಗ ಗೊತ್ತಾಗುತ್ತೆ ಅಂದರೆ, ಒಬ್ಬರು ನೀವು ಇವಾಗ ವಿಡಿಯೋ ಹಾಕಿರ್ತೀವಲ್ವ ಆ ಲಿಂಕನ್ನು ಕ್ಲಿಕ್ ಮಾಡಿ ಯಾರಾದರೂ ಒಬ್ಬರು ಬೈ ಮಾಡಿದ್ರು ಅಂದ್ಕೊಳ್ಳಿ ನಿಮ್ಮ ಪ್ರಾಡಕ್ಟನ್ನು, ನಿಮ್ಮ ಲಿಂಕ್ ಮೂಲಕ ಹೋಗ್ಬಿಟ್ಟು ಬೈ ಮಾಡಿರುವಂತಹ ಪ್ರಾಡಕ್ಟನ್ನು ಅವರು ಯಾವುದೇ ರೀತಿ ರಿಟರ್ನ್ ಮಾಡಬಾರ್ದು. ಅವರ ರಿಟರ್ನ್ ಡೇಟ್ ಏನಿದೆ ಅದು ಎಂಡ್ ಆದಮೇಲೆ ನಿಮಗೆ ಕಮಿಷನ್ ಕನ್ಫರ್ಮ್ ಆಗೋದು. ಓಕೆನಾ. ಈ ರೀತಿ ನೀವು ಮಾಡ್ಬೋದು. ಈಗ ನಾನು ನಿಮಗೆ ಯೂಟ್ಯೂಬಲ್ಲಿ ವೀಡಿಯೋನ ಯಾವ ರೀತಿ ಅಪ್ಲೋಡ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನಾನೇ ಒಂದು ವೀಡಿಯೋನ ಅಪ್ಲೋಡ್ ಮಾಡಿಬಿಟ್ಟು ತೋರಿಸ್ತೀನಿ. ಓಕೆನಾ. ನಾನೇನಿದೆ ಯೂಟ್ಯೂಬನ್ನು ಓಪನ್ ಮಾಡ್ಕೊಂಡಿದ್ದೀನಿ. ಯೂಟ್ಯೂಬ್ನ ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ವೀಡಿಯೋ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಾದಮೇಲೆ ಇಲ್ಲಿ ಶಾರ್ಟ್ ಅಂತ ಏನಿಲ್ಲ, ಶಾರ್ಟ್ ಮೇಲೆ ಸೆಲೆಕ್ಟ್ ಮಾಡಿಕೊಂಡು ಆ್ಯಡ್ ಮೇಲೆ ಕ್ಲಿಕ್ ಮಾಡಿ. ಆ್ಯಡ್ ಮೇಲೆ ಕ್ಲಿಕ್ ಮಾಡಾದಮೇಲೆ ನಮ್ಮದು ಇಲ್ಲೇನಿದೆಯಲ್ವಾ ಶಾರ್ಟ್ ವಿಡಿಯೋದನ್ನು ಇಲ್ಲಿಗೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡಾದಮೇಲೆ ಡನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಪ್ರೊಸೆಸ್ ತಗೊಳುತ್ತೆ. ಏನು ನಾವು ಸೇಮ್ ಶಾರ್ಟ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀವಲ್ವ ಅದೇ ರೀತಿ. ಇದು ಫಾರ್ ಎಕ್ಸಾಂಪಲ್ಗೆ ನಾನು ಮಾಡಿರೋಂಥ ಒಂದು ವೀಡಿಯೋ. ಓಕೆನಾ. ಇದು ಇಲ್ಲಿ ಆ್ಯಡ್ ಸೌಂಡ್ ಅಂತೇನಿದೆಯಲ್ವ ಮೇಲೆ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಟ್ರೆಂಡಿಂಗಲ್ಲಿರುವ ಸಾಂಗ್ಗಳನ್ನು ಯೂಸ್ ಮಾಡಿ. ನಾನಿಲ್ಲಿ ತಮಿಳ್ ಟ್ರೆಂಡಿಂಗ್ ಸಾಂಗ್ ಅಂತ ಹಾಕ್ತೀನಿ. ತಮಿಳ್ ಟ್ರೆಂಡಿಂಗ್ ಸಾಂಗ್ ಇದೆ ಅಲ್ವಾ ಈ ಸಾಂಗ್. ಇದನ್ನು ನಾನು ಇಲ್ಲಿಂದ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಓಕೆನಾ. ಈಗ ನೋಡಿ ನಂದು ಸಾಂಗ್ ಬಂದ್ಬಿಟ್ಟು ಇಲ್ಲಿ ಆ್ಯಡ್ ಆಗಿದೆ. ನಾನೀಗ ಇಲ್ಲಿಂದ ನೆಕ್ಸ್ಟ್ ಮಾಡ್ತಾ ಇದ್ದೀನಿ. ಓಕೆನಾ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಪೆನ್ಸಿಲ್ ಮಾರ್ಕ್ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನಮ್ಮದು ಏನಾದರೂ ಒಂದು ಈ ರೀತಿ ತಮ್ನೆಲ್ನ ಆ್ಯಡ್ ಮಾಡ್ಕೊಳ್ಳೋಣ. ಅಟ್ರಾಕ್ಟಾಗಿ ಚೆನ್ನಾಗಿ ಕಾಣಿಸ್ತಿರೋ ಅಂತ ಏನಾದರೂ ಒಂದು ತಮ್ನೆಲ್ನ ಇಲ್ಲಿಗೆ ಆ್ಯಡ್ ಮಾಡ್ಕೊಳ್ಳಿ. ನಾನೀಗ ಫಾರ್ ಎಕ್ಸಾಂಪಲ್ಗೆ ಇದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೆಲೆಕ್ಟ್ ಮಾಡ್ಕೊಂಡಾದಮೇಲೆ ಇವಾಗ ನೀವು ಮಾಡಿ ಏನಂತ ನಾನಿಲ್ಲಿ ಕೋಟ್ ಸೆಟ್ ಏನಿದೆ ಅಲ್ವಾ ಅದನ್ನು ತೊಗೊಂಡಿರೋದು. ಅದಕ್ಕಾಗಿ ವುಮೆನ್ ಟ್ರೆಂಡಿಂಗ್ ಕೋಟ್ ಸೆಟ್ ಅಂತ ಹಾಕಿದ್ದೀನಿ. ಹಾಕಿಬಿಟ್ಟು ಹ್ಯಾಶ್ಟ್ಯಾಗ್ ಹಾಕಿಬಿಟ್ಟು ಮೀಶೋ ಫೈಂಡ್ ಅಂತ ಹಾಕಬೇಕು. ಅದಾದಮೇಲೆ ಮೀಶೋ ಪ್ರಾಡಕ್ಟ್ ಇದಾದಮೇಲೆ ಮತ್ತೆ ಒಂದು ಹ್ಯಾಶ್ಟ್ಯಾಗ್ ಹಾಕಿ ಮೀಶೋ ಹಾಲ್ ಅಂತ ಹಾಕ್ತೀನಿ. ಅದಾದಮೇಲೆ ಮತ್ತೆ ಇಲ್ಲಿ ನೀವೇನು ಮಾಡಬೇಕು, ಈ ರೀತಿ ಹಾಕಿಬಿಟ್ಟು ಇಲ್ಲಿ ಮೀಶೋ ಅಂತ ಮೆನ್ಷನ್ ಮಾಡಬೇಕು. ಓಕೆನಾ. ಈ ರೀತಿ ಮೀಶೋ ಅಂತ ಮೆನ್ಷನ್ ಮಾಡಿ ಇಲ್ಲಿ ನೀವೇನಾದರೂ ಎಮೋಜಿಸ್ ಎಲ್ಲ ಹಾಕ್ಬೋದು. ಏನಕ್ಕಂದರೆ ಅಟ್ರಾಕ್ಟಿವ್ ಆಗಿ ಕಾಣಿಸ್ಬೇಕಲ್ವಾ. ತುಂಬ ಚೆನ್ನಾಗಿ ಕಾಣಿಸಿದ್ರೆ ಬೇಗ ನಮ್ಮದು ಈ ರೀತಿ ಟೈಟಲ್ಸ್ಗಳನ್ನು ಕೂಡ ನೋಡಿಬಿಟ್ಟು ತುಂಬ ಜನ ವೀಡಿಯೋನ ಕ್ಲಿಕ್ ಮಾಡ್ತಾರೆ. ಓಕೆನಾ. ಜಸ್ಟ್ ನೋಡಿ ಇಲ್ಲಿ ಈ ರೀತಿ ಎಮೋಜಿಸ್ಗಳನ್ನೆಲ್ಲ ಹಾಕ್ಬೋದು ನಾವು. ಮೀಶೋ ಅಂತ ಹಾಕಿದ್ದೀನಿ. ಓಕೆನಾ. ಮೀಶೋ ಅಂತ ಹಾಕಾದ್ಮೇಲೆ ಇಲ್ಲಿ ನಮ್ಮದು ಏನು ಅನ್ಲಿಸ್ಟಲ್ಲಿ ಇದೆಯಲ್ವ ಇದನ್ನು ಪಬ್ಲಿಕ್ ಮಾಡ್ಕೊಳ್ಳೋಣ. ಪಬ್ಲಿಕ್ ಮಾಡ್ಕೊಂಡಾದಮೇಲೆ ಇಲ್ಲಿ ಡಿಸ್ಕ್ರಿಪ್ಷನಲ್ಲೂ ಕೂಡ ಇದೇ ರೀತಿ ಇದನ್ನೇ ಕಾಪಿ ಮಾಡಿ. ಡಿಸ್ಕ್ರಿಪ್ಷನಲ್ಲೂ ಕೂಡ ಇದನ್ನೇ ಇಲ್ಲಿಗೆ ಕಾಪಿ ಮಾಡಿ. ಕಾಪಿ ಮಾಡಾದಮೇಲೆ ಈ ರೀತಿ ಹಾಕಾದ್ಮೇಲೆ ಇವಾಗ ಏನು ಮಾಡೋಣ ಅಂದರೆ ರಿಲೇಟೆಡ್ ವಿಡಿಯೋ ಯಾವುದಾದ್ರೂ ಒಂದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಪ್ಲೇಲಿಸ್ಟ್ ಇದ್ದರೆ ಅದನ್ನು ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದಿಷ್ಟನ್ನು ಮಾಡ್ಕೊಳ್ಬೇಕು ನೀವು. ಓಕೆನಾ. ಅದಾದಮೇಲೆ ಇಲ್ಲಿ ಟೈಟಲ್ಸ್ಗಳನ್ನು ಬರಿಬೇಕು. ಓಕೆನಾ. ನಾನು ಟೈಟಲ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಮೀಶೋ ಟ್ರೆಂಡಿಂಗ್ ಫೈಂಡ್ಸ್ ಅಂತ ಹಾಕೋಣ. ಮೀಶೋ ಕುರ್ತಾ ಸೆಟ್ ಅಂತ ಹಾಕೋಣ. ಮೀಶೋ ಟ್ರೆಂಡಿಂಗ್ ಕುರ್ತಿ ಸೆಟ್ ಅಂತ ಹಾಕೋಣ. ಮೀಶೋ ಅಫಿಲಿಯೇಟ್ ಪ್ರಾಡಕ್ಟ್ ಅಂತ ಹಾಕೋಣ. ಮೀಶೋ ಅಫಿಲಿಯೇಟ್ ಅಂತ ಹಾಕ್ತಾಯಿದ್ದೀನಿ. ಈಗ ನಿಮಗೆ ಇಷ್ಟ ಬಂದಾಗ ಹಾಕ್ಬೋದು. ಓಕೆನಾ. ವುಮೆನ್ ಟ್ರೆಂಡಿಂಗ್ ಅಂತ ಹಾಕೋಣ. ವುಮೆನ್ ಟ್ರೆಂಡಿಂಗ್ ಕೋಟ್ ಸೆಟ್ ಅಂತ ಹಾಕೋಣ. ಟ್ರೆಂಡಿಂಗ್ ಕುರ್ತೀಸ್ ಇಷ್ಟೇ ಹಾಕಿದ್ದೀನಿ. ಹಾಕ್ಬಿಟ್ಟು ಇದನ್ನು ಏನು ಮಾಡೋಣ, ನಾವು ಜಸ್ಟ್ ಇಲ್ಲಿ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡೋಣ. ಇದು ಬಂದುಬಿಟ್ಟು ನಮ್ಮದು ಆಗ್ತಿದೆ. ಇವಾಗ ನಾವು ಇದು ಅಪ್ಲೋಡ್ ಆಗ್ತಿದೆ ಅಲ್ವಾ, ಇದು ಅಪ್ಲೋಡ್ ಆಗೋ ತನಕ ವೆಯ್ಟ್ ಮಾಡೋಣ. ವೆಯ್ಟ್ ಮಾಡಿಬಿಟ್ಟು ಫುಲ್ ಅಪ್ಲೋಡ್ ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ ನೋಡಿ ಯಾವ ರೀತಿ ಅಂತ. ನೋಡಿ ಬಂದುಬಿಟ್ಟು ನೀವು ಕೂಡ ನೋಡ್ಬೋದು, ಬಂದುಬಿಟ್ಟು ಚೆಕ್ ಮಾಡ್ಬೋದು. ಇದು ಬಂದುಬಿಟ್ಟು ನಂದು
ನ್ಯೂ ಚಾನಲ್ ಮೀಶೋ ಅಫಿಲಿಯೇಟ್ ಮಾರ್ಕೆಟಿಂಗ್ ಏನು ಸ್ಟಾರ್ಟ್ ಮಾಡಿದ್ನಲ್ವ ನಾನು, ಈ ಇದರಲ್ಲಿ ನಾನು ಅನ್ಬಾಕ್ಸಿಂಗ್ ವೀಡಿಯೋಸ್ಗಳನ್ನ ಮಾಡ್ತಿರೋದು. ನೀವು ಇದನ್ನು ಕೂಡ ನೋಡ್ಬೋದು, ಚೆಕ್ ಮಾಡಿ ಯಾವ ರೀತಿ ವೀಡಿಯೋನ ಹಾಕ್ತಿದ್ದೀನಿ ಏನು ಅಂತ. ಓಕೆನಾ, ಇದು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಆಗಿಬಿಟ್ಟು ಸಪೋರ್ಟ್ ಮಾಡಿ. ಮತ್ತು ಇಲ್ಲೂ ಕೂಡ ಕಮೆಂಟ್ ಮಾಡಿದ್ರೆ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ, ಅಫಿಲಿಯೇಟ್ ರಿಲೇಟೆಡ್ ಏನು ಡೌಟ್ಸ್ ಇದ್ದರೂ ಕೂಡ. ಓಕೆನಾ, ಈಗ ಇದು ನಮ್ಮದು ಬಂದ್ಬಿಟ್ಟು ಇಲ್ಲಿ ಏನಾಗಿದೆ, ಅಪ್ಲೋಡ್ ಆಗಿದೆ. ಓಕೆನಾ, ಆಗ್ತಿದೆ. ಈಗ ಇಲ್ಲಿಂದ ಬ್ಯಾಕ್ ಹೋಗೋಣ. ಬ್ಯಾಕ್ ಹೋಗ್ಬಿಟ್ಟು ಮೀಶೋನ ಓಪನ್ ಮಾಡ್ಕೊಳ್ಳಿ. ಮೀಶೋ ಕ್ರಿಯೇಟರ್ ಕ್ಲಬ್ ಅದನ್ನು ಓಪನ್ ಮಾಡ್ಕೊಳ್ಳೋಣ. ಓಪನ್ ಮಾಡ್ಕೊಂಡಾದ್ಮೇಲೆ ನಾವಿವಾಗ ಈ ಮೀಶೋದು ಇದಕ್ಕೆ ನಾವು ಲಿಂಕನ್ನು ಜನ್ರೇಟ್ ಮಾಡ್ಕೊಳ್ಬೇಕು ಅಲ್ವಾ. ಈಗ ಈ ರೀತಿ ಇಂಟರ್ಫೇಸ್ ಬಂತಲ್ವಾ, ಇಲ್ಲಿ ನೋಡಿ, ಇಲ್ಲಿ ಕ್ರಿಯೇಟ್ ಅಫಿಲಿಯೇಟ್ ಲಿಂಕ್ಸ್ ಅಂತ ಏನಿದೆ ಅಲ್ವಾ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ ಈಗ ನಾವು ಅಫಿಲಿಯೇಟ್ ಲಿಂಕ್ಸ್ಗಳನ್ನು ಇಲ್ಲಿಂದ ಜನ್ರೇಟ್ ಮಾಡ್ಕೊಳ್ಬೋದು. ಈಗ ಇಲ್ಲೇನು ಮಾಡಬೇಕಂದ್ರೆ ಅಫಿಲಿಯೇಟ್ ನೇಮ್ ಅಂತಿದೆಯಲ್ವಾ, ಇದನ್ನು ಕೂಡ ನೀವು ಚೇಂಜ್ ಮಾಡ್ಕೊಳ್ಬೋದು. ಟ್ರೆಂಡಿಂಗ್ ವುಮೆನ್ ಕೋಡ್ ಸೆಟ್, ಏನಕ್ಕಂದರೆ ನಿಮಗೆ ಇದರಿಂದ ಬರೋ ಕಮಿಷನ್ ಗೊತ್ತಾಗುತ್ತೆ ಅಂತ. ಕೋಡ್ ಸೆಟ್ ಅಂತ ಹಾಕೊಳ್ಳೋಣ. ಏನಕ್ಕಂದರೆ ನಿಮಗೆ ಈಗ ಈಸಿ ಆಗುತ್ತಲ್ವ ಯಾವುದರಿಂದ ನಿಮಗೆ ಕಮಿಷನ್ ಬಂತು ಏನು ಅಂತ. ಸೆಲೆಕ್ಟ್ ಫ್ರಮ್ ಯುವರ್ ಮೀಶೋ ಆರ್ಡರ್ ಅಂತ ಇದೆ. ಈಗ ನಾನೇನು ಮಾಡ್ತಾಯಿದ್ದೀನಿ, ಆ ವಿಡಿಯೋದಲ್ಲಿರೋದು ಪ್ರಾಡಕ್ಟ್ಗಳನ್ನು ನಾನು ಆರ್ಡ್ರ್ ಮಾಡಿಲ್ಲ, ನಾನು ನಿಮಗೆ ಫಾರ್ ಎಕ್ಸಾಂಪಲ್ಗೆ ತೋರಿಸ್ತಿರೋದು. ಈಗ ಇದೇ ಪ್ರಾಡಕ್ಟನ್ನು ನಾವು ಇಲ್ಲಿಂದ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಈಗ ನಾನು ಆ ವಿಡಿಯೋದಲ್ಲಿ ಏನು ತೋರಿಸಿದ್ನಲ್ವ, ಆ ಕೋಡ್ ಸೆಟ್ನ ನಾನು ಇಲ್ಲಿಗೆ ನಿಮಗೆ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಇದು ಇದೆ ಅದರಲ್ಲಿ, ಈ ಕೋಡ್ ಸೆಟ್ ಇತ್ತಲ್ವ ಅದರಲ್ಲಿ, ಕೋಡ್ ಸೆಟ್ನ ಇಲ್ಲಿಂದ ನಾನು ಇಲ್ಲಿಗೆ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಓಕೆನಾ, ನೋಡಿ ಈ ರೀತಿ. ಈಗ ನೀವು ಬೈ ಮಾಡಿರೋ ಪ್ರಾಡಕ್ಟ್ ಆಗಿದ್ದರೆ ಸೆಲೆಕ್ಟ್ ಫ್ರಮ್ ಯುವರ್ ಮೀಶೋ ಆರ್ಡರ್ ಮೇಲೆ ಕ್ಲಿಕ್ ಮಾಡಿ, ಆರ್ಡ್ರ್ ಮಾಡಿರೋ ಪ್ರಾಡಕ್ಟ್ಗಳು ಬರುತ್ತೆ. ನಾನೀಗ ನೋಡಿ ಇದರಲ್ಲಿ ಆರ್ಡ್ರ್ ಮಾಡಿಲ್ಲ, ಕೋಡ್ ಸೆಟ್ ಬಂದುಬಿಟ್ಟು ಅದು ಬೇರೆ ಮೀಶೋ ಇದರಲ್ಲಿ ನಾನು ಆರ್ಡ್ರ್ ಮಾಡಿದ್ದಿತ್ತು. ಇಲ್ಲಿ ಸೆಲೆಕ್ಟ್ ಮೈ ವಿಶ್ ಲಿಸ್ಟ್ ಏನಿದೆ ಅಲ್ವಾ, ನಾವು ಎಲ್ಲದನ್ನೂ ಸೇವ್ ಮಾಡಿ ಇಡ್ತೀವಲ್ವ, ವಿಶ್ ಲಿಸ್ಟ್ ಹಾಕಿಬಿಟ್ಟು ಇದರಲ್ಲಿ ಬಂದುಬಿಟ್ಟು ಇದೆ ನೋಡಿ ನಂದು ಇದು ಏನು ಕೋಡ್ ಸೆಟ್, ಅದನ್ನು ಇಲ್ಲಿಂದನೂ ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು. ನೀವಾಗ ಬೈ ಮಾಡಿಲ್ಲ ಅಂದ್ರೂ ಈ ರೀತಿ ಕೂಡ ಸೆಲೆಕ್ಟ್ ಮಾಡ್ಕೊಳ್ಬೋದು. ಇದನ್ನ ಇಲ್ಲಿಂದ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಡನ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಯೂಟ್ಯೂಬಿಗೆ ಸೆಲೆಕ್ಟ್ ಮಾಡೋಣ. ಪೇಸ್ಟ್ ಯುವರ್ ಯೂಟ್ಯೂಬ್ ವಿಡಿಯೋ ಲಿಂಕ್ ಅಂತ ಕೊಡ್ತಿದೆ. ಈಗ ನೀವು ಇಲ್ಲಿಂದ ಏನು ಮಾಡ್ಬೋದು ಅಂದರೆ, ಇಲ್ಲಿ ಯೂಟ್ಯೂಬ್ ಅಂತ ಇದೆಯಲ್ವಾ, ಪೇಸ್ಟ್ ಯುವರ್ ಯೂಟ್ಯೂಬ್ ವಿಡಿಯೋ ಲಿಂಕ್ ಅಂತ ಕೇಳ್ತಿದೆ. ಇಲ್ಲಿಂದ ಬ್ಯಾಕ್ ಹೋಗೋಣ. ಬ್ಯಾಕ್ ಹೋಗ್ಬಿಟ್ಟು ಮತ್ತೆ ನಾವು ಯೂಟ್ಯೂಬನ್ನು ಓಪನ್ ಮಾಡ್ಕೊಳ್ಳೋಣ. ಯೂಟ್ಯೂಬನ್ನು ಓಪನ್ ಮಾಡ್ಕೊಂಡಾದ್ಮೇಲೆ ಈಗ ಏನು ಮಾಡಬೇಕಂದ್ರೆ ಇಲ್ಲಿ ಶೇರ್ ಮೇಲೆ ಕ್ಲಿಕ್ ಮಾಡೋಣ. ಕಾಪಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿ, ಕ್ಲಿಕ್ ಮಾಡಿಬಿಟ್ಟು ನಮ್ಮದು ವೀಡಿಯೋದು ಲಿಂಕನ್ನು ಕಾಪಿ ಮಾಡ್ಕೊಂಡಾದ್ಮೇಲೆ ಮತ್ತೆ ಬ್ಯಾಕ್ ಬರೋಣ. ಪೇಸ್ಟ್ ಯುವರ್ ವೀಡಿಯೋ ಲಿಂಕ್ ಅಂತಿದೆಯಲ್ವ, ಇಲ್ಲಿಗೆ ಪೇಸ್ಟ್ ಮಾಡಿಬಿಟ್ಟು ಜಸ್ಟ್ ಕೊಡೋಣ. ಓಕೆನಾ, ಕಂಪ್ಲೀಟ್ ಬಂದಿದೆ. ಯು ಕ್ಯಾನ್ ಪೇಸ್ಟೆಡ್ ದೇರ್ ಲಿಸ್ಟ್ ಇನ್ ಯುವರ್ ಯೂಟ್ಯೂಬ್ ಕ್ಯಾಪ್ಷನ್ ಅಂತ ಇದೆ. ಈಗ ಇಲ್ಲಿ ಬಂದುಬಿಟ್ಟು ನೋಡಿ ಕಾಪಿ ಲಿಂಕ್ ಅಂತ ಇದೆ, ಇದಕ್ಕೆ ಲಿಂಕನ್ನು ಕಾಪಿ ಮಾಡ್ಕೊಳ್ಳೋಣ. ಕಾಪಿ ಮಾಡಿಕೊಂಡು ಗೋ ಟು ಹೋಮ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಯೂಟ್ಯೂಬಿಗೆ ಬ್ಯಾಕ್ ಬನ್ನಿ. ಓಕೆನಾ, ಯೂಟ್ಯೂಬಿಗೆ ಬೇಡ, ವೈಟಿ ಸ್ಟುಡಿಯೋನ ಓಪನ್ ಮಾಡ್ಕೊಳ್ಳಿ. ಈಗ ವೈಟಿ ಸ್ಟುಡಿಯೋ ಏನಿದೆ ಅದನ್ನು ಓಪನ್ ಮಾಡ್ಕೊಂಡಾದ್ಮೇಲೆ ಈಗ ಈ ವಿಡಿಯೋನ ಕ್ಲಿಕ್ ಮಾಡಿಕೊಂಡು ಈಗ ನಾವು ಇವಾಗ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಮ್ಮದು ಲಿಂಕನ್ನು ಹಾಕಬೇಕು. ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಓಪನ್ ಮಾಡಿಕೊಂಡು ಇಲ್ಲೂ ಕೂಡ ಹಾಕಿ ಮೀಶೋ, ಇಲ್ಲಿ ಹಾಕಿ ಟೈಪ್ ಮಾಡಿಕೊಂಡು ಮೀಶೋ ಟ್ರೆಂಡಿಂಗ್ ಕೋಡ್ ಸೆಟ್ ಲಿಂಕ್ ಅಂತ ಹಾಕಿ. ಓಕೆನಾ, ಇದೇ ಈಗ ನಿಮ್ಮದು ತುಂಬ ಪ್ರಾಡಕ್ಟ್ಸ್ಗಳಿದ್ರೆ ಎಲ್ಲ ಪ್ರಾಡಕ್ಟ್ಸ್ಗಳಿಂದ ಹಾಕ್ಬೋದು. ಅದು ಲಾಂಗ್ ವೀಡಿಯೋಗೂ ಮಾಡಿ ತೋರಿಸ್ತೀನಿ ಯಾವ ರೀತಿ ಅಂತ. ಓಕೆನಾ, ಲಿಂಕ್ ಅಂತ ಹಾಕಿಬಿಟ್ಟು ಜಸ್ಟ್ ಇಲ್ಲಿ ರೀತಿ ಹ್ಯಾಂಡಿಂದು ಸಿಂಬಲ್ ಇರುತ್ತಲ್ವ, ಹ್ಯಾಂಡ್ ಸಿಂಬಲ್ನ ಇಲ್ಲಿಗೆ ಆ್ಯಡ್ ಮಾಡೋಣ. ಈ ರೀತಿ ಹಾಕಾದ್ಮೇಲೆ ನೋಡಿ ಇಲ್ಲಿ ಜಸ್ಟ್ ಈಗ ಇದ್ರ ಕೆಳಗಡೆ ಈ ರೀತಿ ಸ್ಪೇಸನ್ನು ಬಿಡೋಣ. ಸ್ಪೇಸ್ ಬಿಟ್ಬಿಟ್ಟು ಈ ಲಿಂಕನ್ನು ಹಾಕೋಣ. ಓಕೆನಾ, ಈ ಲಿಂಕನ್ನು ಪೇಸ್ಟ್ ಮಾಡಿಬಿಟ್ಟು ಜಸ್ಟ್ ಇಲ್ಲಿ ಸೇವ್ ಮಾಡಿ. ಸೇವ್ ಮಾಡಿದ್ದು ನಿಮ್ಮ ವೀಡಿಯೋನ ನೋಡಿಬಿಟ್ಟು ಬಂದುಬಿಟ್ಟು ಈ ವಿಡಿಯೋದು ಲಿಂಕನ್ನು ಕ್ಲಿಕ್ ಮಾಡಿ ಕೂಡ ನೋಡ್ತಾರೆ. ವಿಡಿಯೋನ ಎಡಿಟ್ ಮಾಡ್ತೀವಲ್ವ ಆವಾಗ ವಿಡಿಯೋದಲ್ಲೂ ಬರಿಬೋದು ನೀವು, ಲಿಂಕ್ ಇನ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಂತಲೂ ಕೊಡ್ಬೋದು. ಓಕೆನಾ, ಈಗ ನಾವು ಮೀಶೋಗೂ ಟ್ಯಾಗ್ ಮಾಡಾಯಿತು, ನಾವು ಮೀಶೋ ಅಫಿಲಿಯೇಟ್ ಲಿಂಕನ್ನು ಜನ್ರೇಟ್ ಮಾಡಿಕೊಂಡು ಆಯಿತು, ಅದನ್ನು ತೊಗೊಂಡು ಬಂದು ನಾವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಪೇಸ್ಟ್ ಮಾಡಾಯಿತು. ಓಕೆನಾ, ಇಲ್ಲಿ ಇಷ್ಟೇ ಅಲ್ಲ, ನೀವು ಇಲ್ಲಿ ಇದನ್ನೆಲ್ಲ ಬರಿಬೇಕು. ಓಕೆನಾ, ವಿಡಿಯೋ ಬಗ್ಗೆ, ವಿಡಿಯೋ ರಿಲೇಟೆಡ್ಸು, ಹ್ಯಾಶ್ಟ್ಯಾಗ್ಸು ಇದೆಲ್ಲ ಬರಿಬೇಕು ನೀವು, ಕೀವರ್ಡ್ಸ್ ಎಲ್ಲ. ನಾನು ಫಾರ್ ಎಕ್ಸಾಂಪಲ್ಗೆ ತೋರಿಸ್ತಿರೋದ್ರಿಂದ ಬರ್ದಿಲ್ಲ, ನಾನು ಬೇರೆ ವೀಡಿಯೋಸ್ಗಳಿಗೆಲ್ಲ ಹಾಕಿದ್ದೀನಿ ನೋಡಿ, ತೋರಿಸ್ತೀನಿ. ಶಾರ್ಟ್ ವೀಡಿಯೋಗೂ ಹಾಕಿದ್ದೀನಿ ನೋಡಿ. ಇಲ್ಲಿ ಈ ರೀತಿ ನೀವು ನಿಮ್ಮ ವೀಡಿಯೋಗೆ ಇದನ್ನೆಲ್ಲ ಹಾಕಬೇಕು. ಓಕೆನಾ, ಇಲ್ಲಿ ನೋಡಿ ಮೀಶೋ ಹೋಮ್ ಡೆಕೋರ್ ಫ್ರೆಂಡ್ಸ್ ಅಂತ ಇದೆ, ಇದನ್ನೆಲ್ಲ ನೀವು ಈ ರೀತಿ ಹಾಕಬೇಕು ಹ್ಯಾಶ್ಟ್ಯಾಗ್ಸ್ನೆಲ್ಲ, ಇಲ್ಲಾಂದರೆ ನಿಮ್ಮ ವೀಡಿಯೋಗೆ ವ್ಯೂಸ್ ಕೂಡ ಬರಲ್ಲ. ಓಕೆನಾ, ಇದನ್ನೆಲ್ಲದನ್ನ ಹಾಕ್ಕೊಂಡಾದ್ಮೇಲೆ ನೀವೇನು ಮಾಡಬೇಕು, ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಸೇವ್ ಮಾಡಿಬಿಟ್ಟು ಬ್ಯಾಕ್ ಹೋಗೋಣ. ಬ್ಯಾಕ್ ಹೋಗಿಬಿಟ್ಟು ನಾನೀಗ ಲಾಂಗ್ ವೀಡಿಯೋನು ಕೂಡ ಮಾಡಿದ್ದೀನಲ್ವಾ, ಇದಕ್ಕೆ ಅಫಿಲಿಯೇಟ್ ಲಿಂಕನ್ನು ನಾನು ಜನ್ರೇಟ್ ಮಾಡಿಲ್ಲ, ಇದಕ್ಕೂ ನಿಮಗೆ ಲಿಂಕನ್ನು ಜನ್ರೇಟ್ ಮಾಡಿ ತೋರಿಸ್ತೀನಿ. ಈಗ ನೋಡಿ ನಾನು ಶಾರ್ಟ್ ವೀಡಿಯೋ ತೋರಿಸಿದ್ನಲ್ವಾ, ಸೇಮ್ ಪ್ರೊಸೆಸ್ನಲ್ಲಿ ಯೂಟ್ಯೂಬ್ಗೆ ವೀಡಿಯೋನ ಅಪ್ಲೋಡ್ ಮಾಡಿ. ಅಪ್ಲೋಡ್ ಮಾಡಬೇಕಾದ್ರೆ ನೀವೇನು ಮಾಡೋಂಗಿಲ್ಲ, ಟೈಟಲ್ಸ್ನ ಹಾಕಿ ಡಿಸ್ಕ್ರಿಪ್ಷನ್ಗೆ ಅದೇ ಇದನ್ನು ಟೈಟಲ್ ಏನಿದೆ ಅದನ್ನೇ ಕಾಪಿ ಮಾಡಿ ಪೇಸ್ಟ್ ಮಾಡಿ ವೀಡಿಯೋನ ಅಪ್ಲೋಡ್ ಮಾಡಿ. ವೀಡಿಯೋನ ಅಪ್ಲೋಡ್ ಮಾಡಾದಮೇಲೆ
ಈಗ ನೋಡಿ ನಾನು ಈ ವಿಡಿಯೋದಲ್ಲಿ ಯಾವುದೇ ರೀತಿ ಅಫಿಲಿಯೇಟ್ ಲಿಂಕನ್ನು ಜನರೇಟ್ ಮಾಡಿ ಹಾಕಿಲ್ಲ, ಲಿಂಕ್ ಅಂತ ಹಾಕಿದ್ದೀನಿ, ಯಾವುದೇ ಲಿಂಕ್ಸ್ಗಳನ್ನು ಹಾಕಿಲ್ಲ. ಓಕೆನಾ. ಹೀಗೆ ಇಲ್ಲಿಂದ ಬ್ಯಾಕ್ ಹೋಗೋಣ. ಬ್ಯಾಕ್ ಹೋಗಿಬಿಟ್ಟು ಏನು ಮಾಡಬೇಕಂದ್ರೆ, ನಾನೀಗ ನನ್ನ ಡ್ರೆಸ್ಸಸ್ನ ವೀಡಿಯೋಸಲ್ಲಿ ತೋರಿಸಿದ್ದೀನಲ್ವ, ಇಲ್ಲಿ ಈ ಲಿಂಕ್ಗಳನ್ನ ನಾವು ಇಲ್ಲಿಂದ ಜನರೇಟ್ ಮಾಡ್ಕೊಳ್ಳೋಣ. ಅದು ಯಾವ ರೀತಿ ಅಂತ ತೋರಿಸ್ತೀನಿ ಬನ್ನಿ. ಈಗ ಮೀಶೋ ಏನಿದೆ ಅಲ್ವಾ, ಆ್ಯಪ್ ಓಪನ್ ಮಾಡ್ಕೊಳ್ಳೋಣ. ಮೀಶೋ ಕ್ರಿಯೇಟರ್ ಕ್ಲಬ್ನ ಓಪನ್ ಮಾಡ್ಕೊಳ್ಳೋಣ. ಓಪನ್ ಮಾಡ್ಕೊಂಡಾದ್ಮೇಲೆ ನೋಡಿ ಸೇಮ್ ಪ್ರೊಸೆಸ್ನಲ್ಲಿ ಇಲ್ಲಿ ಕ್ರಿಯೇಟ್ ಅಫಿಲಿಯೇಟ್ ಲಿಂಕ್ಸ್ ಅಂತ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತೆ ಬ್ಯಾಕ್ ಹೋಗಿಬಿಟ್ಟು ನಮ್ಮದು ಯೂಟ್ಯೂಬ್ ವಿಡಿಯೋ ಏನಿದೆ ಅಲ್ವಾ ಅದರ ಲಿಂಕನ್ನು ಇಲ್ಲಿಂದ ಕಾಪಿ ಮಾಡ್ಕೊಳ್ಳೋಣ. ಈ ವಿಡಿಯೋದು ಲಿಂಕ್ ಏನಿದೆ ಅಲ್ವಾ ಇದನ್ನು ಇಲ್ಲಿಂದ ಕಾಪಿ ಮಾಡ್ಕೊಳ್ಳೋಣ. ಜಸ್ಟ್ ಇಲ್ಲಿ ಶೇರ್ ಬಟನ್ನ ಕ್ಲಿಕ್ ಮಾಡಿಕೊಂಡು ಕಾಪಿ ಮಾಡ್ಕೊಳ್ತಾ ಇದ್ದೀನಿ. ಕಾಪಿ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಮತ್ತೆ ಮೀಶೋಗೆ ಬಂದುಬಿಟ್ಟು ಇಲ್ಲಿ ನಮ್ಮದು ವಿಡಿಯೋ ಲಿಂಕನ್ನು ಪೇಸ್ಟ್ ಮಾಡೋಣ. ಪೇಸ್ಟ್ ಮಾಡಿಬಿಟ್ಟು ಸೆಲೆಕ್ಟ್ ಯುವರ್ ಮೀಶೋ ಆರ್ಡರ್ ಅಂತ ಇದೆ, ಇದನ್ನು ನಾನು ಬೈ ಮಾಡಿರೋದು. ಓಕೆನಾ. ಅದು ಮತ್ತು ಇನ್ನೇನು ಹಾಕಿದ್ದೀನಿ ನಾನು ಅದರಲ್ಲಿ, ಇನ್ನೊಂದು ಡ್ರೆಸ್ ಇದೆ, ಅದು ಈ ಮೀಶೋದಲ್ಲೆಲ್ಲ ಬೇರೆ ಇದರಲ್ಲಿ ನಾನು ಬೈ ಮಾಡ್ಕೊಂಡಿದ್ದು. ಈಗ ಒಂದು ಡ್ರೆಸ್ಸಿಂದ ತೋರಿಸ್ತೀನಿ ನಿಮಗೆ. ಅದನ್ನು ಬೈ ಮಾಡಿಲ್ಲ, ಬೇರೆ ಯೂಟ್ಯೂಬಲ್ಲಿ ಬೇರೆ ಅಕೌಂಟಿಂದ ನಾನು ಬೈ ಮಾಡಿರೋದು ಅದು. ಓಕೆನಾ. ಹಾಗಾಗಿ ನಾನೇನು ಮಾಡ್ತಾಯಿದ್ದೀನಿ, ಸೆಲೆಕ್ಟ್ ಫ್ರಮ್ ಯುವರ್ ವಿಶ್ ಲಿಸ್ಟ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಇವಾಗ ನೀವೇನಾದರೂ ರಿವ್ಯೂ ವೀಡಿಯೋಗೆ ಬೈ ಮಾಡಿರೋದಾದರೆ ನೀವು ಸೆಲೆಕ್ಟ್ ಫ್ರಮ್ ಯುವರ್ ಮೀಶೋ ಆರ್ಡರ್ ಮೇಲೇ ಹೋಗಿ. ಓಕೆನಾ. ನಾನು ಈ ಡ್ರೆಸ್ಸನ್ನು ಬೈ ಮಾಡಿದ್ದೀನಿ, ಹಾಗಾಗಿ ಇದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇನ್ನು ನೆಕ್ಸ್ಟು ಸೆಲೆಕ್ಟ್ ಫ್ರಮ್ ಯುವರ್ ವಿಶ್ ಲಿಸ್ಟ್ ಅಂತ ಏನಿದೆ. ಓಕೆನಾ. ಬಾಕಿ ಇರೋ ಡ್ರೆಸ್ಸಸ್ ಏನಿದೆ ಅದು ನಾನು ಇದರಲ್ಲಿ ಬೈ ಮಾಡಿಲ್ಲವಲ್ವಾ, ವಿಶ್ ಲಿಸ್ಟಲ್ಲಿ ಆ್ಯಡ್ ಮಾಡಿದ್ದೀನಿ. ಹಾಗಾಗಿ ಇದನ್ನು ಇಲ್ಲಿಂದ ಕಾಪಿ ಮಾಡ್ಕೊಳ್ತಾ ಇದ್ದೀನಿ. ವಿಶ್ ಲಿಸ್ಟಲ್ಲಿ ಯಾವುದ್ಯಾವ್ದು ಆ್ಯಡ್ ಮಾಡಿದ್ದೀನಿ ಅದನ್ನೆಲ್ಲ ಇಲ್ಲಿ ಕಾಪಿ ಮಾಡ್ಕೊಳ್ತಾ ಇದ್ದೀನಿ. ಓಕೆನಾ. ನೋಡಿ ಈಗ ಇಲ್ಲಿಂದ ಕಾಪಿ ಮಾಡ್ಕೊಂಡಾದ್ಮೇಲೆ ಡನ್ ಮೇಲೆ ಕ್ಲಿಕ್ ಮಾಡೋಣ. ಡನ್ ಮೇಲೆ ಕ್ಲಿಕ್ ಮಾಡಿ ಕಂಪ್ಲೀಟ್ ಮೇಲೆ ಕ್ಲಿಕ್ ಮಾಡಿ. ಕಂಪ್ಲೀಟ್ ಮೇಲೆ ಕ್ಲಿಕ್ ಮಾಡಿದ್ದು ನೋಡಿ ಎಲ್ಲ ಪ್ರಾಡಕ್ಟ್ಸ್ಗಳು ಎಷ್ಟು 6 ಪ್ರಾಡಕ್ಟನ್ನು ನಾನೇನು ಲಿಂಕನ್ನು ಕ್ಲಿಕ್ ಮಾಡ್ಕೊಂಡಿದ್ದೀನಲ್ವಾ, ಕಾಪಿ ಮಾಡ್ಕೊಂಡನಲ್ಲ, ಎಲ್ಲ ಲಿಂಕ್ಸು ಬಂದಿದೆ. ನೀವು ಇವಾಗ ಸಪ್ರೇಟ್ ಒಂದೊಂದು ಲಿಂಕ್ಗಳನ್ನು ಇಲ್ಲಿಂದ ಕಾಪಿ ಮಾಡಿಕೊಂಡು ನಿಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ಬೋದು. ಗಳಿಂದು ಲಿಂಕನ್ನು ಕೂಡ ನೀವು ಇಲ್ಲಿಂದ ಪೇಸ್ಟ್ ಮಾಡ್ಬೋದು. ಇಲ್ಲ ಟೋಟಲಿ ಕಾಪಿ ಕಲೆಕ್ಷನ್ ಲಿಂಕ್ ಅಂತ ಇದೆ ಒಂದು, ಇಲ್ಲಿ ನೋಡಿ ಈ ಮೇಲ್ಗಡೆ ಇದಲ್ವಾ, ಇದು ಒಂದನ್ನು ಕ್ಲಿಕ್ ಮಾಡಿ ನೀವು ಅಲ್ಲಿ ಹಾಕಿದ್ರೆ ನಿಮ್ದು ಇದಿಷ್ಟು ಪ್ರಾಡಕ್ಟ್ಗಳನ್ನು ಅಲ್ಲಿ ಶೋ ಆಗುತ್ತೆ. ಇಲ್ಲ ನೀವು ಒಂದೊಂದನ್ನೇ ಜನ್ರೇಟ್ ಮಾಡಿರೋದನ್ನ ಹಾಕ್ತೀರಾ ಅನ್ನೋದಾದರೂ ಹಾಕ್ಬೋದು. ಓಕೆನಾ. ಇಲ್ಲಿ ಪಿಂಕ್ ಕೋಡ್ ಸೆಟ್ ಅಂತ ಇದೆಯಲ್ವಾ, ಇದನ್ನು ಇದೇ ರೀತಿ ಇಲ್ಲಿಗೆ ಟೈಪ್ ಮಾಡ್ಕೊಳ್ಳೋಣ. ಜಸ್ಟ್ ಇಲ್ಲಿ ಪೆನ್ಸಿಲ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಏನಿದೆ ಓಪನ್ ಮಾಡ್ಕೊಳ್ಳೋಣ. ಓಪನ್ ಮಾಡ್ಕೊಂಡಾದ್ಮೇಲೆ ನೋಡಿ ಇಲ್ಲಿ ಪಿಂಕ್ ಕೋಡ್ ಸೆಟ್ ಲಿಂಕ್ ಅಂತ ಹಾಕ್ತಾ ಇದ್ದೀನಿ. ಓಕೆನಾ. ಲಿಂಕ್ ಅಂತ ಹಾಕ್ಬಿಟ್ಟು ಈ ರೀತಿ ಹ್ಯಾಂಡ್ ಸಿಂಬಲ್ನ ಹಾಕೋಣ. ಹಾಕ್ಬಿಟ್ಟು ಇಲ್ಲಿ ಏನು ಮಾಡೋಣ, ಇಲ್ಲಿ ಕೆಳಗಡೆ ಇಲ್ಲಿ ಬಂದುಬಿಟ್ಟು ನಮ್ಮದು ಈ ಲಿಂಕನ್ನು ಹಾಕೋಣ. ಓಕೆನಾ. ಫಸ್ಟ್ನೇ ಲಿಂಕ್ ಆಯಿತು. ಇನ್ನು ಸೆಕೆಂಡ್ ಮತ್ತು ಇದರಲ್ಲಿ ಏನಿದೆ ವುಮೆನ್ ಪಿಂಕ್ ರಯಾನ್ ಕುರ್ತಿ ಸೆಟ್ ಅಂತ ಇದೆ, ಇದ್ರ ಲಿಂಕನ್ನು ಇದೇ ರೀತಿ ಕಾಪಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಮತ್ತೆ ಬ್ಯಾಕ್ ಬಂದುಬಿಟ್ಟು ಕಾಟನ್ ವುಮೆನ್ ಕುರ್ತಿ ಅಂತ ಹಾಕ್ತಾ ಇದ್ದೀನಿ. ಓಕೆನಾ. ವುಮೆನ್ ಕುರ್ತಿ ಸೆಟ್ ಈ ರೀತಿನೂ ಹಾಕ್ಬೋದು, ಅಥವಾ 3 ಪೀಸ್ ಕುರ್ತಿ ಸೆಟ್ ಅಂತಲೂ ಹಾಕ್ಬೋದು. ಹಾಕ್ಬಿಟ್ಟು ಸೇಮ್ ಪ್ರೊಸೆಸ್ನಲ್ಲಿ ಏನು ನಮ್ಮದು ಲಿಂಕ್ ಅಂತ ಇದನ್ನು ಹಾಕ್ಬಿಟ್ಟು ಇಲ್ಲಿ ಮೆನ್ಷನ್ ಮಾಡೋಣ. ಮೆನ್ಷನ್ ಮಾಡಿಬಿಟ್ಟು ಇಲ್ಲಿ ಗ್ಯಾಪ್ ಬಿಟ್ಬಿಟ್ಟು ಈ ಲಿಂಕನ್ನು ಇಲ್ಲಿಗೆ ಪೇಸ್ಟ್ ಮಾಡೋಣ. ಓಕೆನಾ. ಸೆಕೆಂಡ್ ಒನ್ ಆಯಿತಾ. ಇವಾಗ ಥರ್ಡ್ ಒನ್ ಬಂದುಬಿಟ್ಟು ಯಾವುದು ಬೇಕಾದರೂ ನಿಮ್ದು ಯಾವುದೆಲ್ಲ ಇದೆ ಇದೆಲ್ಲದ್ರದ್ದು ಲಿಂಕನ್ನು ಹಾಕ್ಬೋದು. ಇಲ್ಲ ಅಂದರೆ ನೀವು ಕಾಪಿ ಕಲೆಕ್ಷನ್ ಲಿಂಕ್ ಅಂತ ಏನಿದಲ್ವ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಬ್ಯಾಗ್ ಬಂದುಬಿಟ್ಟು ಡೈರೆಕ್ಟಾಗಿ ನೀವು ಇದರ ಲಿಂಕನ್ನು ಹಾಕ್ಬೋದು. ಇಲ್ಲಾಂದರೆ ಈ ರೀತಿ ಹಾಕ್ಬೋದಿಲ್ಲ ಅಂದರೆ ಆಲ್ ಪ್ರಾಡಕ್ಟ್ ಲಿಂಕ್ ಅಂತ, ಆಲ್ ಪ್ರಾಡಕ್ಟ್ಸ್ ಲಿಂಕ್ ಆಗಿಬಿಟ್ಟಿದೆ, ಆಲ್ ಪ್ರಾಡಕ್ಟ್ಸ್ ಲಿಂಕ್ ಅಂತ ಹಾಕಿಬಿಟ್ಟು ಕೂಡ ನೀವು ಇದನ್ನು ಇಲ್ಲಿಗೆ ಶೇರ್ ಮಾಡ್ಬೋದು. ಈ ಲಿಂಕನ್ನು ಒಂದೇ ಇದರಲ್ಲಿ ನಿಮ್ಮದು ಎಲ್ಲ ಲಿಂಕ್ಗಳು ಓಪನ್ ಆಗುತ್ತೆ ಈ ರೀತಿ ಹಾಕೋದ್ರಿಂದ. ಓಕೆನಾ. ನಾನು ನಿಮಗೆ ಹಾಕಿ ತೋರಿಸ್ತೀನಿ ನೋಡಿ. ಜಸ್ಟು ಇದೇ ರೀತಿ ಇದೆ ಅಲ್ವಾ. ಇವಾಗ ಇಲ್ಲಿಂದ ಬ್ಯಾಕ್ ಹೋಗೋಣ. ನಾನು ಯೂಟ್ಯೂಬ್ ಏನಿದೆ ಅಲ್ವಾ ನಂದು ಬೇರೆ ಯೂಟ್ಯೂಬನ್ನು ಓಪನ್ ಮಾಡ್ಕೊಳ್ತೀನಿ. ನೋಡಿ ಈಗ ನನ್ನ ಚಾನಲ್ನ ನಾನೇ ಸರ್ಚ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಅನ್ಬಾಕ್ಸಿಂಗ್ ವರ್ಲ್ಡ್ ನೋಡಿದ್ರೆ ಯಾವ ರೀತಿ ಫಸ್ಟು ಸ್ಟಾರ್ಟಿಂಗಲ್ಲೇ ಬರ್ತಿದೆ ಈ ರೀತಿ. ಇವಾಗ ನಾವೇನು ಮಾಡಬೇಕು, ಎಲ್ಲ ಸೇವ್ ಮಾಡಿದ್ದೀವಲ್ವಾ, ನನ್ನ ವೀಡಿಯೋದಲ್ಲಿ ಬಂದುಬಿಟ್ಟು ನಾನೇನು ಮಾಡ್ತಾ ಇದ್ದೀನಿ, ಡಿಸ್ಕ್ರಿಪ್ಷನ್ ಬಾಕ್ಸಿಗೆ ಹೋಗ್ಬಿಟ್ಟು ಇಲ್ಲಿ ನಾನು ನೋಡ್ತಾ ಇದ್ದೀನಿ ನಮ್ಮದು ಲಿಂಕ್ ಎಲ್ಲಿದೆ ಅಂತ. ನೋಡಿ ನಮ್ಮದು ಲಿಂಕ್ ಇಲ್ಲಿ ಜನ್ರೇಟ್ ಆಗಿ ಬಂದಿದೆ. ಆಲ್ ಪ್ರಾಡಕ್ಟ್ಸ್ ಲಿಂಕ್ ಅಂತಲೂ ಇದೆ. ಪ್ರಾಡಕ್ಟ್ ಇವಾಗ ಪಿಂಕ್ ಕಾಟ್ ಸೆಟ್ ಏನಿಂದ ಹಾಕಿದ್ವಲ್ವ ಅದು ಬಂದಿದೆ. ಕಾಟನ್ ವುಮೆನ್ ಕುರ್ತಿ ಸೆಟ್ ಏನಿದೆ ಅಲ್ವಾ ಅದರಿಂದ ಬಂದಿದೆ. ಇವಾಗ ನಾನು ಆಲ್ ಪ್ರಾಡಕ್ಟ್ ಲಿಂಕ್ಸನ್ನು ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಆಲ್ ಪ್ರಾಡಕ್ಟ್ ಲಿಂಕ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ನಂದು ಎಷ್ಟು ಡ್ರೆಸ್ಸಸ್ ಇತ್ತು ಎಲ್ಲ ಬಂದುಬಿಟ್ಟು ಇಲ್ಲಿ ಶೋ ಆಗ್ತಿದೆ ನೋಡಿ.
ಡೈರೆಕ್ಟ್ ಮೀಶೋ ಓಪನ್ ಆಗಿಬಿಟ್ಟು ಎಲ್ಲ ಪ್ರಾಡಕ್ಟ್ಸ್ಗಳು ಶೋ ಆಗ್ತಿದೆ. ಈ ರೀತಿ ಈಗ ಇಲ್ಲಿಂದ ನೋಡಿ ಒಂದು ಲಿಂಕ್ ಮೇಲೆ ಬಂದುಬಿಟ್ಟು ಈ ರೀತಿ ಹೋಗ್ತಾರಾ, ಡೈರೆಕ್ಟಾಗಿ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಹೋಗಿಬಿಟ್ಟು ಅವರು ಈ ಡ್ರೆಸ್ಸನ್ನು ಬೈ ಮಾಡಿದ್ರು ಅಂದ್ಕೊಳ್ಳಿ. ಇಲ್ಲಿ ಬೈ ನೋ ಮೇಲೆ ಕ್ಲಿಕ್ ಮಾಡಿ ಬೈ ಮಾಡೋದ್ರಿಂದ ನಿಮಗೆ ಈ ಡ್ರೆಸ್ಸನ್ನು ಬೈ ಮಾಡೋದ್ರಿಂದ ನಿಮಗೆ 11.6% ಕಮಿಷನ್ ಸಿಗುತ್ತೆ. ನೋಡಿ ಇಲ್ಲಿ ಶೋ ಆಗ್ತಿದೆ ಅಲ್ವಾ, 11.6% ಕಮಿಷನ್ ಸಿಗುತ್ತೆ ಈ ಡ್ರೆಸ್ಸನ್ನು ಬೈ ಮಾಡೋದ್ರಿಂದ, ಈ ರೀತಿ ಲಿಂಕ್ ಮೂಲಕ ಹೋಗಿಬಿಟ್ಟು. ಓಕೆನಾ. ಇವಾಗ ಮತ್ತೆ ಬ್ಯಾಗ್ ಬರೋಣ. ಬ್ಯಾಗ್ ಬಂದುಬಿಟ್ಟು ಆಲ್ ಪ್ರಾಡಕ್ಟ್ ಆಯ್ತಲ್ವಾ, ಇಲ್ಲಿ ಕಾಟನ್ ವುಮೆನ್ ಕುರ್ತಿ ಸೆಟ್ ಅಂತ ಏನಿದೆ ಈ ಲಿಂಕ್ ಮೇಲೇನು ಕ್ಲಿಕ್ ಮಾಡಿ ತೋರಿಸ್ತೀನಿ ನೋಡಿ. ಇವಾಗ ಡೈರೆಕ್ಟ್ ನಮ್ಮದು ಆ ಪಿಂಕ್ ಕಲರಿಂದು ಕುರ್ತಿ ಸೆಟ್ಟಿಗೆ ಬಂದಿದೆ ನೋಡಿ. ಇಲ್ಲಿ ಇದು ಅಫಿಲೇಟ್ ಲಿಂಕ್, ಇದಕ್ಕೆ ನನಗೆ ಕಮಿಷನ್ ಎಷ್ಟು ಸಿಗುತ್ತೆ 0.5. ಏನಕ್ಕಂದರೆ 5% ಅಷ್ಟೇ ಇದರಲ್ಲಿ. ಏನಕ್ಕೆಂದರೆ ಇದು ಅಫಿಲೇಟ್ ಪ್ರಾಡಕ್ಟ್ ಅಲ್ಲ. ಅಫಿಲೇಟ್ ಅಂತ ಏನು ತೋರಿಸುತ್ತೆ ನೋಡಿ, ಇಲ್ಲಿ ಪಿಂಕ್ ಇದರಲ್ಲಿ ಇದು ಅಫಿಲೇಟ್ ಇರೋದು, ಇದರಲ್ಲಿ ಕಮಿಷನ್ ಎಷ್ಟು ಅಂತ ಅವರೇ ಶೋ ಮಾಡ್ತಾರಲ್ವ. ಆ ರೀತಿ ಪ್ರಾಡಕ್ಟನ್ನು ಕಮಿಷನ್ ಎಷ್ಟು ಶೋ ಆಗ್ತಿದೆ ಅದನ್ನು ನಾವು ಈ ರೀತಿ ಲಿಂಕ್ ಜನ್ರೇಟ್ ಮಾಡೋದ್ರಿಂದ ನನಗೆ 30% ಕಮಿಷನ್ ಸಿಗ್ತಿದೆ. ಓಕೆನಾ. ಈ ರೀತಿ ನೋಡಿದ್ರಲ್ವಾ ನಿಮಗೆ ಯಾವ ರೀತಿ ಅಂತ. ಎಷ್ಟು ಚೆನ್ನಾಗಿ ನಾನು ಕ್ಲಿಕ್ ಮಾಡಿ ಸೇವ್ ಮಾಡಿ ಕಡೆ ಬಂದಿದ್ದೇನೆ. ನಮ್ಮದು ಅಫಿಲೇಟ್ ಲಿಂಕ್ಗಳು ಬಂದುಬಿಟ್ಟು ಜನ್ರೇಟ್ ಆಗಿ ಕಾಣಿಸ್ತಿದೆ, ಸಿಕ್ಕಿದೆ ನಮಗೀಗ. ಇದೇ ರೀತಿ ನಿಮ್ಮ ಪ್ರಾಡಕ್ಟನ್ನು ಕ್ಲಿಕ್ ಮಾಡಿಬಿಟ್ಟು ಲಿಂಕನ್ನು ನೀವು ಹೇಳಬೇಕು ವಿಡಿಯೋದಲ್ಲಿ ಹೇಳಬೇಕು ನೀವು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇದೆ ಅಂತ, ಅಥವಾ ನೀವು ಅದೇ ಲಿಂಕ್ಗಳನ್ನು ಇಲ್ಲಿ ಕಮೆಂಟ್ ಬಾಕ್ಸಲ್ಲೂ ಕೂಡ ಹಾಕ್ಬೋದು. ಈಸಿಯಾಗಿ ನಾವು ಈ ರೀತಿ ವೀಡಿಯೋಸ್ಗಳಿಗೆ ಜನ್ರೇಟ್ ಮಾಡ್ಕೊಳ್ಬೋದು ಅಂತ ಯೂಟ್ಯೂಬಿಂದನೂ ಮಾಡ್ಕೊಳ್ಬೋದು, ಇನ್ಸ್ಟಾದಿಂದನೂ ಮಾಡ್ಕೊಳ್ಬೋದು. ಓಕೆನಾ. ಫೇಸ್ಬುಕ್ಕಿಂದನೂ ಕೂಡ ನೀವು ಮಾಡ್ಕೊಳ್ಬೋದು ಇದೇ ರೀತಿ ಲಿಂಕನ್ನು ಜನ್ರೇಟ್ ಮಾಡಿಕೊಂಡು. ಈ ವಿಡಿಯೋ ರಿಲೇಟೆಡ್ ಏನಾದರೂ ಡೌಟ್ಸು ಕ್ವಶನ್ ಇದ್ದರೆ ನನಗೆ ಕಮೆಂಟ್ ಮಾಡಿ. ಓಕೆನಾ. ಮತ್ತು ಯಾರೆಲ್ಲ ನನ್ನ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೀಸ್ ಸಪೋರ್ಟ್ ಮಾಡಿ. ನಿಮಗೆ ಏನಾದರೂ ಈ ವಿಡಿಯೋ ರಿಲೇಟೆಡ್ ಡೌಟ್ಸು ಕ್ವಶನ್ ಇದ್ದರೆ ನನಗೆ ಕಮೆಂಟ್ ಮಾಡಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಇಲ್ಲಾಂದರೆ ನೆಕ್ಸ್ಟ್ ವೀಡಿಯೋನೇ ಮಾಡಿಬಿಟ್ಟು ನಿಮಗೆ ಹೇಳ್ಕೊಡ್ತೀನಿ. ಓಕೆನಾ ಫ್ರೆಂಡ್ಸ್, ಇವತ್ತಿನ ವೀಡಿಯೋ ನಿಮಗೆಲ್ಲರಿಗೂ ಯೂಸ್ಫುಲ್ ಆಗಿದೆ ಅಂದ್ಕೊಳ್ತೀನಿ. ಮತ್ತೆ ಸಿಗೋಣ ಇದೇ ರೀತಿ ಒಂದು ಇನ್ಫಾರ್ಮೇಟಿವ್ ವೀಡಿಯೋ ಜೊತೆಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.